ಎಸ್ ಬಿಸಿಲಿಗೆ ತಂಪು ತಂಪು ಪಾನೀಯ ಎಲ್ಲ ನೋಡಿ ಮೇಕಪ್ ಆರ್ಟಿಸ್ಟ್ ಮಾಡು ಹಾಯ್ ಅದೇ ಪುದಾರು ಅದೇ ನೋ ಪುದಾರು ಯಾನ್ ಇರಡಕ್ಕೆ ಓಕೆ ಹಿಂದಾಯಿ ಯಾನ್ ಇರ ಪುದಾರು ಕೆನ್ನ ಗೀರ್ ಬರ್ಬೇಡದು ಎಸ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಹೊಸ ಮನೆ ನೋಡಿ, ನಾನು ಹೊಸ ಮನೇಲಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಯಾಕಂತಂದರೆ ಮೊನ್ನೆ ಎಂಗೇಜ್ಮೆಂಟಿದು ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ಆ ಫ್ರೆಂಡಿನ ಮೆಹಂದಿ ಇವತ್ತು ಅಂದರೆ ಮದ್ರಂಗಿ. ಸೊ ಅದಕ್ಕೆ ನಾವು ಹೊರಟಿದ್ದೀವಿ. ಇವಳೇ ಅದಕ್ಕೆ ಮೇಕವರ್ ಮಾಡಲಿಕ್ಕೆ. ನಾಳೆ ಮದುವೆಗೂ ಅವಳದೇ ಇರುತ್ತೆ. ಸೊ ತುಳುನಾಡು ಶೈಲಿಯಲ್ಲಿ ಹೇಗಿರುತ್ತೆ ಏನು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆಯೇ ನೀವು ನೋಡಿ ಫುಲ್ ಇದರಲ್ಲಿ ಗಮ್ಮತ್ತಿರುತ್ತೆ. ಎಲ್ಲ ನಮ್ಮ ಫ್ರೆಂಡ್ಸನ್ನು ಸಿಗ್ತಾರೆ, ಮೇ ಬಿ ಹೈಸ್ಕೂಲ್ ಫ್ರೆಂಡ್ಸ್. ಅವಳು ನಮ್ಮದು ಹೈಸ್ಕೂಲ್ ಫ್ರೆಂಡ್ ಅಲ್ಲ. ಸೊ ಹಾಗಾಗಿ ನೀವು ನಮ್ಮ ಖುಷಿಯ ಕ್ಷಣದೊಂದಿಗೆ ಜಾಯಿನ್ ಆಗಿ ಅಂತ ಹೇಳ್ತೀನಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ವಿಡಿಯೋ ಕಡೆ ಹೋಗೋಣ ಬನ್ನಿ. ಇವಾಗ ನಾವು ಹೊರಟ್ವಿ. ರಿಕ್ಷಾ ಬಂದು ನಿಂತಿರಂತೆ, ಅವಳ ಮನೆಗೆ ಹೋಗ್ಬೇಕು. ಬನ್ನಿ ಹೋಗುವ. ಫೈನಲಿ ನಾವು ಮದುಮಗಳ ಮನೆಗೆ ಬಂದಾಯಿತು, ಅಂದರೆ ಮೆಹಂದಿ ಫಂಕ್ಷನ್ ಇರುವ ಮನೆಗೆ. ನಮ್ಮ ಮದುಮಗಳು ನಮಗೋಸ್ಕರ ಬಳೆ ತೆಗೆದಿಟ್ಟಿದೆ. ಗಾಜೆಲ್ಲ ಅವಳು ಹೇಳಿದ್ದಲ್ಲ ಮೆಟಲ್ ಇದಂತ. ಇವತ್ತು ಬಳೆ ಶಾಸ್ತ್ರ ಇತ್ತು. ಸೊ ನಮಗೆ ಬಳೆ ಬೇಕಂತ ಹೇಳಿದ್ವಿ ಮ್ಯಾಚಿಂಗ್. ಅದಕ್ಕೆ ಬಳೆ ತೆಗೆದಿಟ್ಟಿದ್ದಾಳೆ. ಇವಾಗ ರೆಡಿ ಮಾಡಬೇಕು. ಬಟ್ ಅವ್ರು ಸ್ವಲ್ಪ ಸ್ನಾನಕ್ಕೆ ಹೋಗ್ತಾರೆ. ಅಲ್ಲಿ ತನಕ ನಾನು ಅವರ ಒಳ್ಳೆ ಕಲೆ, ಅವ್ರ ತಮ್ಮನ ಕಲೆ ತೋರಿಸ್ತೀನಿ ನಿಮಗೆ. ನೋಡಿ, ಆಸಕ್ತಿ ತೋರಿಸ್ಲಿಕ್ಕೆ ಆಗಲಿಲ್ಲ, ಅರ್ಜೆಂಟ್ ಇವಾಗ ತೋರಿಸ್ತಿದ್ದಾನೆ. ನೋಡಿ ಅವರ ತಮ್ಮನ ಕಲೆ ನೋಡಿ ಕಲೆ ಅವರದು. ಇನ್ನೂ ಫಂಕ್ಷನ್ಗೆ ಟೈಮ್ ಇದೆ ಅಂಥೇಳಿ ನಾವು ಸ್ವಲ್ಪ ಹೊರಗಡೆ ಕುತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರಲ್ಲಿ ಬಿಸಿಲಿಗೆ ತಂಪು ತಂಪು ಪಾನೀಯ ಎಲ್ಲ ನೋಡಿ ಮೇಕಪ್ ಆರ್ಟಿಸ್ಟ್ ಫುಲ್. ಆ ಮದುಮಗಳು ತೋರಿಸ್ಲಿಕ್ಕೆ ಹೋದ್ಲು. ಸಾರಿ. ಓಕೆ, ನೀವು ಸರ್ ಚಿಯರ್ಸ್ ಮಾಡು. ನೋಡಿ ಮೇಲಿಂದ ಈ ಥರ ವ್ಯೂ ಇದೆ. ಚಪ್ಪರ ಹಾಕಿದ್ದಾರೆ. ಶಾಮಿಯಾನ ಹಾಕ್ಬೋದಿತ್ತಲ್ಲ ಅಂತ ಅನ್ಬೋದು, ಬಟ್ ಇದು ಸಂಪ್ರದಾಯ. ಈಗ ಮದುಮಗಳನ್ನು ರೆಡಿ ಮಾಡ್ಲಿಕ್ಕೆ ಬಂದವಳು ಇಲ್ಲಡಿ, ಅವಳೇ ಫಸ್ಟ್ ರೆಡಿ ಆಗ್ತಾ ಇದ್ದಾಳೆ ಇಲ್ಲಿ. ಮೇಕಪ್ ಆರ್ಟಿಸ್ಟ್, ಅದಕ್ಕೆ ಇವಳು ರೆಡಿ ಆಗ್ತಿದ್ದಾಳೆ ನೋಡಿ. ಇಲ್ಲಿ ಇನ್ನೂ ಸಹ ಮದುಮಗಳದ್ದು ರೆಡಿ ಆಗಿಲ್ಲ. ಅವಳ ಡ್ರೆಸ್ ಇನ್ನೂ ಸಹ ಇಲ್ಲಿದೆ. ಅವಳು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಬರ್ಲಿಕ್ಕೆ ಹೋಗಿದ್ದಾಳೆ. ಇವಳ ಅವಸ್ಥೆ ನೋಡಿ. ಮದುಮಗಳು ರೆಡಿ ಆಯ್ತು, ನಾವು ರೆಡಿ ಆಗ್ಬೇಕಲ್ಲ. ಮತ್ತೆ ಈ ಕೂದಲನ್ನು ಎಳೆಯೋದನ್ನು ಸುಲಭ. ಎಷ್ಟೇ ಆದರೂ ಮದುಮಗಳಿದ್ದು ಫ್ರೆಂಡ್ ಅಲ್ಲ. ಸೊ ಸ್ವಲ್ಪ ನಾವು ಸಿರಿಮಿಗೆ ಆಗ್ಬೇಕು ನೋಡಿ. ನಮ್ಮ ಮದುಮಗಳು ಫೋಕಸ್ ಆಗ್ತಿಲ್ಲ ಕರೆಕ್ಟ್. ಸೊ ಒಂದು ವರ್ಷದಲ್ಲಿ ಓಕೆ, ಇವಾಗ ನಾವು ರೆಡಿ ಆದ್ವಿ. ಆ್ಯಕ್ಚುಲಿ ಗೆಟ್ ರೆಡಿ ವಿತ್ ಮಿ ಒಂದು ಶಾರ್ಟ್ಸ್ ಮಾಡ್ಬೇಕಂತಿದ್ದೆ, ಆದರೆ ನಾನು ಟ್ರೈಪೋರ್ಡ್ ತರೋದೇ ಮರ್ತೋಯ್ತು. ಆ್ಯಂಡ್ ಈ ಸೆಕೆಯಲ್ಲಿ ನಂದು ಕೂದಲು ಬೇರೆ ಬಿಟ್ಟಿದ್ದೀನಿ. ಬೇರೆ ಹೇರ್ ಸ್ಟೈಲ್ ನನಗೆ ಗೊತ್ತಿಲ್ಲ, ಹಾಗಾಗಿ ಫುಲ್ ಸೆಕೆ ಆಗ್ತಾ ಉಂಟು. ಆ್ಯಕ್ಚುಲಿ ನನ್ನ ಸ್ಯಾರಿ ಅಲ್ಲ, ನನ್ನ ಫ್ರೆಂಡಿನ ಸೀರೆ. ಸೊ ಹಾಗಾಗಿ ಬ್ಲೌಸ್ ಎಲ್ಲ ಇದ್ದಾರೆ ಈಗ ಅಷ್ಟೇ. ಆ ಮದುಮಗಳು ಹೋದ್ಲು ಕೆಳಗಡೆ. ನೆಕ್ಸ್ಟ್ ಏನೇನಾಗುತ್ತೆ ಏನು ನೋಡುವ. MC ಕರೆದಿದ್ದಾರೆ, ಅಂದರೆ ಆ್ಯಂಕರಿಂಗ್ ಅವ್ರನ್ನ. ಅವರು ಇದ್ರೆ ಸ್ವಲ್ಪ ಕಾಮಿಡಿ ಫನ್ ಆಗಿರುತ್ತೆ, ಗೇಮ್ಸ್ ಅದೆಲ್ಲ ಇರುತ್ತೆ. ನಾವು ಎಷ್ಟೊತ್ತಿಂದ ಇರ್ತೀವಿ ಗೊತ್ತಿಲ್ಲ, ಬೇಗ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಓಕೆ, ಬನ್ನಿ ನೀವು ಜಾಯ್ನ್ ಆಗಿ. ಇಲ್ಲಿ ನೋಡಿ, ಅಕ್ಕನ ಮೆಹಂದಿ ಶಾಸ್ತ್ರಕ್ಕೆ ತಂಗಿಯ ಪ್ರಾಕ್ಟೀಸ್ ಆಗ್ತಾ ಉಂಟು. ಅವಳ ಕಸಿನ್ ಸಿಸ್ಟರ್. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡ್ಬೋದು ನೀವು.
ನೆಕ್ಸ್ಟ್ ಏನೇನು ಶಾಸ್ತ್ರ ಮಾಡಬೇಕು ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಈ ಕಡೆ ಹೇಗಂದರೆ ಫಸ್ಟ್ ಹುಡುಗಿ ಕೈಯಲ್ಲಿ ವೀಳ್ಯದೆಲೆ ಇಟ್ಟು ಅದ್ರ ಮೇಲೆ ಮೆಹಂದಿನ ಅಂದರೆ ಎಲ್ಲ ಬಂದವರೆಲ್ಲ ಒಂದು ಸ್ವಲ್ಪ ಇಡ್ತಾ ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅವಳು ಮೆಹಂದಿನ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಮದುಮಗಳು ಬಂದು ಕೂತ್ಕೊಂಡು ಕೂಡ ಆಯಿತು. ನೆಕ್ಸ್ಟ್ ಎಲ್ಲ ಗೆಸ್ಟ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಾಯ್ ಬನ್ಲೆ ಹಾಯ್. ಭಾಮಕುಮಾರಿ ಐನಂಚಿನ ಆಣೆ ಮೋಣೆದ ಮಮಲ್ಲ ಬಂಜಿದ ತಡುಪಿಕೆ ಬಿ ಗಣಪತಿ ದೇವರನ ಸುರು ಕಾದು ದುಂಬಕ್ಕಾದು ಸುಗಿತನ ಮತ್ತೊಂದು ದೈವಕುಮಾರಿ ಮೈಸಂದಾಯಗೆ ನೀಟಪ್ಪ ಬೋರೊಂದು ಪರಶುರಾಮಿ ಕೊಡರಿನ ದಕ್ಕದು ಉಂಟು ಮಲ್ತಿನಂಚಿನ ನಾಡು ನಮ್ಮ ಅಪ್ಪೆ ತುಳುನಾಡು ಬಂದುಲೆ ನಿಂಗಳ ಮಾತಿರಲ್ಲ ಮೋಕೆಡ್ದುಕೊಂಡ ಕಾರ್ತಿಕ್ ಸುವರ್ಣಿ ಶಿರ್ತಾಡಿ. ಇದರಲ್ಲಿ ಒರಿಜಿನಲ್ ಸಾಂಗ್ಸ್ ಎಲ್ಲ ನಾನು ತೆಗೆದಿದ್ದೀನಿ, ಯಾಕಂದರೆ ಕಾಪಿರೈಟ್ ಬರುತ್ತೆ ನನಗೆ. ಹಾಗಾಗಿ ಇಲ್ಲಾಂದರೆ ಒರಿಜಿನಲ್ ಸಾಂಗ್ಸ್ ಎಲ್ಲ ಇದ್ದರೆ ಇನ್ನೂ ಚೆಂದ ಆಗ್ತಿತ್ತು. ಬಟ್ ಅದೇ ನಾನು ತೆಗೆದಿದ್ದೀನಿ. ಅದೇ ಪುದಾರು ಪುದಾರು ಪುದಾರದ ಅದೇ ಮ ಪುದಾರು ಯಾನ್ ಇರಡಕ್ಕೆ ಎಂಡನ ಓಕೆ ಒಂಜಿ ಪ್ರಶ್ನೆ ಕೇನ್ಬೆ ನಿಗಳು ಒಂಜಿ ಪ್ರಶ್ನೆ ಕೇನ್ಬೆ ಕೇನ್ನಕ್ಲೆ ಆನ್ಸರ್ ಮಲ್ಪರ ಎಸ್ ಕುಲ್ದು ನಕ್ಲೆ ಎದುರು ಕುಲ್ದು ನಕ್ಲೆ ಮಿನಿ ಪಂದು ಕೋರ್ರೇನ ನಿಕ್ಲೆ ಪ್ರೈಸ್ ಕಂದು ಕೋರೋಡು ದುಂಬೆ ಪಂತೆ ಎರ್ಲ ಇನಿ ತಾರೀಕು ಎತ್ತು ತಾರೀಕು ಒಂದು ನಿಮಿಷ ತೂದು ಪಂಡ್ರ ಮುಲ್ಬೋಲ್ ಪಂಡಲ ಕ್ಯಾಲೆಂಡರ್ ಮಿನಿ ಆಜಿರ್ತಾರೆ. MC ಅವರು ಕೆಲವೊಂದು ಗೇಮ್ಸ್ ಎಲ್ಲ ಇಟ್ಟಿದ್ರು. ಸೊ ಅದರಲ್ಲಿ ಇದೊಂದು ಕ್ಲಿಪ್ಪನ್ನು ನಾನು ತೆಗೆದಿದ್ದೀನಿ. ಬೇರೆ ಗೇಮ್ ಇತ್ತು ಅಷ್ಟೊಂದು ತೆಗಿಲಿಲ್ಲ ನಾನು, ಸ್ವಲ್ಪ ತೆಗೆದಿದ್ದೀನಿ ಅಷ್ಟೇ. ಮುಂಚೆ ಪ್ರೈಸ್ ಕೊರ್ರ ನಮ್ಮ ಅಲೆ ಸಾರಿ ಸೊರ ಚೋರಿನ ತಾಟಿ ಬರಡು ಕಂಗ್ರಾಚುಲೇಷನ್ ಮೋಸ ಬರ್ಚಿ ಲಿಂಬುಡ್ಲ ಮೋಸ ಬರ್ಚಿ ಒಂದೊಂಜಿ ಲಿಂಬು ಬತ್ತೊಳ್ಳೆ ಮಾತೆಲ್ಲ ಒಂದೊಂಜಿ ಲಿಂಬು ಬತ್ತೊಳ್ಳಿ ಒಂದು ಇಂಚ ಜಾರ ಒಂದು ಸ್ವಲ್ಪ ಕಾಲರ್ ದಪ್ಪದೆ ತರ್ನಾಡಿ ಒಂಜಿ ಲಿಂಬೆನು ಈಗ ಪ್ಯಾಂಟ್ ಉಲಾ ಇರ್ದು ಇಂಚ ಜಾರ ಒಂದು ಉಲಾ ಇರ್ದು ಸ್ವಲ್ಪ ಕಾಲರ್ ದಪ್ಪದೆ ತರ್ನಾಡಿ ಏರ್ ಫಸ್ಟ್ ದೆಪ್ಪೆ ಹಾಕಲು ಫಸ್ಟ್ ಆ್ಯಂಡ್ ಸೆಕೆಂಡ್ ಎತ್ತಿನಾಗಲು ಸೆಕೆಂಡ್ ಅಂಟ ಮುಲ್ಪೊಂಜಿ ರಿಕ್ವೆಸ್ಟ್ ಮುಲ್ಪೊಂಜಿ ರೂಲ್ಸ್ ಅದ ಕೆಂಡ ಪೋಯಿನ ಲಿಂಬೆನಿ ಪಿದೈ ಬರಡು ಬೇತ ವಾ ಲಿಂಬೆಲ ಪಿದೈ ಬರ್ರೆಂಜಿ ಹೆಸರು ಮಲ್ಪಗನೆ. ಸೊ ನಾನು ಒರಿಜಿನಲ್ ಸಾಂಗ್ ಹಾಕಿಲ್ಲ, ಕಾಪಿರೈಟ್ ಬರುತ್ತೆ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ. ಹಾಗೆಯೇ ಇದರಲ್ಲಿ ಅವರು ಮಾತಾಡಿದಂಥ ಭಾಷೆ ಹೆಚ್ಚಿನವ್ರಿಗೆ ಗೊತ್ತಿರುತ್ತೆ ತುಳು ಭಾಷೆ ಅಂತೇಳಿ. ಸೊ ಗೊತ್ತಿಲ್ಲದೇ ಇರೋರಿಗೆ ಹೇಳ್ತಿರೋದು, ಅವ್ರು ಮಾತಾಡಿದ್ದೆಲ್ಲ ತುಳು ಭಾಷೆಯಲ್ಲಿ. ನೆಕ್ಸ್ಟ್ ಡ್ಯಾನ್ಸ್ ಎಲ್ಲ ಇತ್ತು ಮಕ್ಕಳ ಡ್ಯಾನ್ಸ್ ಆದಮೇಲೆ ನೆಕ್ಸ್ಟ್ ಇವಾಗ ಮದುಮಗಳ ಡ್ಯಾನ್ಸ್ ಬರುತ್ತೆ. ಸೊ ಇಲ್ಲಿ ಒಂದು ಮದುಮಗಳದ್ದು ಎಂಟ್ರಿ ಇದು ಮಾಡ್ತಾಯಿದ್ರು. ಅಂದರೆ ಫಸ್ಟ್ ಮದುಮಗಳು ನಿಂತು ನೆಕ್ಸ್ಟ್ ಒಂದು ಸ್ವಲ್ಪ ಹಾಗೆ ಎಂಟ್ರಿ ಕೊಡೋಣ ಅಂತ ಹೇಳಿ ಅದನ್ನು ಮಾಡ್ತಿದ್ರು. ಸೊ ನಾವು ಹೋಗಿ ಡ್ಯಾನ್ಸ್ ಮಾಡಬೇಕು ಹೇಳಿದ್ರು, ಬಟ್ ನಾವು ಡ್ಯಾನ್ಸ್ ಮಾಡಲಿಲ್ಲ. ಹಾಗೆಯೇ ಜಸ್ಟ್ ಒಂದು ಕೈಯಲ್ಲಿ ಇದು ಮಾಡಿಕೊಂಡು ಹಾಗೆ ಹೋಗಿದ್ವಿ. ತುಂಬ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಮಕ್ಕಳದು ಈ ಥರ ಎಲ್ಲ ಮಾಡಿದರು. ನೆಕ್ಸ್ಟ್ ನಾವು ಹೋಗಿದ್ದೆ ನಮ್ಮ ಫೇವ್ರೆಟ್ ಕೆಲಸಕ್ಕೆ, ಅದು ಯಾವುದಂದರೆ ಊಟ ಮಾಡಲಿಕ್ಕೆ. ಸೊ ನೆಕ್ಸ್ಟ್ ನಾವು ಊಟಕ್ಕೆ ಹೋದ್ವಿ. ನಾವು ನಾನ್ ವೆಜ್ ತಿಂದಿದ್ದು, ವೆಜ್ಜು ಕೂಡ ಇತ್ತು. ನಾನ್ ವೆಜ್ಜಲ್ಲಿ ಚಿಕನ್ ಸುಕ್ಕ ಮತ್ತು ಕಬಾಬು, ಹಾಗೆಯೇ ಸಾಂಬಾರು, ಕೋಳಿ ರೊಟ್ಟಿ, ಅನ್ನ ಸಾರು ಅದೆಲ್ಲ ಇತ್ತು. ನೆಕ್ಸ್ಟ್ ವೆಜ್ಜಲ್ಲಿ ಏನಿತ್ತು ನನಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.